ನಮಸ್ಕಾರ ಸರ್. ನನ್ನ ಹೆಸರು GS ರವಿ ಅಂತ ಹೇಳಿ. DCC ಬ್ಯಾಂಕಿನಿಂದ ಮೃತ ರೈತರ ಸಾಲವನ್ನು ಮನ್ನಾ ಮಾಡಿದ್ರಿ. ಇದು ಬ್ಯಾಂಕಿಗೆ ಹೊರೆ ಆಗುತ್ತೆ ಅಂತ ಗೊತ್ತಿದ್ರು ಸಮೇತ ಮನ್ನಾ ಮಾಡಿರಿ. ಇದು ಯಾವ ಪ್ರೇರೇಪಣೆಯಿಂದ ಇದನ್ನ ಮಾಡಿರಿ ಸರ್? ಒಂದೊಂದು ತೀರ್ಮಾನಕ್ಕೂ ಕೂಡ ಒಂದೊಂದು ಸಂಗತಿಗಳು ಬರ್ತವೆ. ನಿಮ್ಮ ಸಿರಾ ತಾಲೂಕಿನ ಬರಗೂರಿನ ಒಬ್ಬಳು ಹೆಣ್ಣುಮಗಳು 20,000 ರೂಪಾಯಿ ಸಾಲ ತಗೊಂಡ್ಬಿಟ್ಟವಳೆ. ಅವಳ ಮೇಲೆ ದಾವ ಹಾಕಿ ಕ್ರಮ ತಗೊಂಡು ಅವಳ ಆಸ್ತಿನ ಮಾರಾಟ ಮಾಡಕ್ ಹೋಗೋಣ. ಅವಳಿಗೆ ಗಂಡ ಸತ್ತೋಗಿದ್ದಾನೆ. ಆಯಮ್ಮನಿಗೆ ಒಬ್ಬಳೇ ಹೆಣ್ಣುಮಗಳು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿಸ್ತಾ ಇದ್ದಾಳೆ. ಅವಳಲ್ಲಿ ಇರ್ತಕ್ಕಂಥ ಭೂಮಿನಲ್ಲಿ ಮೇವು ಇಟ್ಕೊಂಡು ಅದ್ರ ಜೊತೆಗೆ ಒಂದು ಹಸು ಸಾಕೊಂಡು ಇಲ್ಲಿ ಮಗಳನ್ನ ಓದಿಸ್ತಾವಳೆ. ನಾವು 20,000 ರೂಪಾಯಿ ಸಾಲ ತಗೊಂಡವ್ರೆ ಕಾನೂನು ಪ್ರಕಾರ ವಸೂಲಿಗೆ ಅಂತ ಆಕ್ಷನ್ ಮಾಡಿದ್ರೆ ಈ ಮಗು ಭವಿಷ್ಯ ಹಾಳಾಗ್ತದೆ, ಅವ್ರ ಜೀವನ ಹಾಳಾಗ್ತದೆ. ಅದಕ್ಕೋಸ್ಕರ ವಿಧವೆಯರು ನನ್ನ ಗಂಡ ಅಥವಾ ನಮ್ಮ ತಂದೆ ಇನ್ನೊಬ್ಬನೋ ಯಾವನೋ ಒಬ್ಬ ಸಾಲ ಮಾಡಿ ನಮ್ಮ ಸಾಲಕ್ಕೆ ಸಿಕ್ಕಾಕ್ಸಿ ಹೋಗಿದ್ದಾನೆ ಅಂತ ಕೊರಗು ಇರಬಾರ್ದು ಅನ್ನೋ ದೃಷ್ಟಿಗೋಸ್ಕರ ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಸಂಸ್ಥೆಯ ಲಾಭಾಂಶದಲ್ಲಿ ಅಂತಹ ಸಾಲಗಾರರಿಗೆ ನಾವು ಸಾಲ ಮನ್ನಾ ಮಾಡಿದಂತದ್ದು ಇತಿಹಾಸ. ಅದು ನಮಸ್ಕಾರ. ಚೌಡಪ್ಪ, ತುಮಕೂರು ಜಿಲ್ಲೆ. ನೀವು DCC ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾಗ 100 ಜನಕ್ಕೆ ಯಾವುದೇ ₹1 ಸಮೇತ ಅಪೇಕ್ಷೆ ಪಡದೆ ಅವರಿಗೆ ಕೆಲಸಗಳನ್ನು ಕೊಟ್ಟಿದ್ದೀರಾ ಅಂತಕ್ಕಂಥ ಮಾತು ಕೇಳಿಬರ್ತಿದೆ. ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾಗಲೂ ಸಮೇತ ಅನೇಕ ಜನರಿಗೆ ಕೆಲಸ ಕೊಟ್ಟಿರತಕ್ಕಂಥ ನಿದರ್ಶನಗಳಿದ್ದೇವೆ ಅಂತಕ್ಕಂಥದ್ದನ್ನ ನಾವು ಪೇಪರ್ನಲ್ಲಿ ಸಮೇತ ಓದಿದ್ದೀವಿ. ಇದು ಗೆಲುವು ಸೋಲು ಇದೆಲ್ಲ ನಾವು ಮಾಡ್ತಕ್ಕಂಥ ಕೆಲಸ ಏನಿದೆಯಲ್ಲ, ಆ ಕೆಲಸದ ಮೇಲೆ ಜನ ಅದನ್ನ ಮೆಚ್ಚಿ ನಮಗೆ ಬೆಂಬಲ ಕೊಡಬೇಕು. ಮೊದಲಿಗೆ ಹಳ್ಳಿಗಳಲ್ಲಿ ಯಾರೋ ಒಬ್ಬನ ದೊಡ್ಡವನಿಬ್ಬನ ಇಟ್ಕೊಂಡ್ಬಿಟ್ರೆ ಓಟ್ ಹಾಕ್ಬಿಡ್ತಾ ಇದ್ರು. ಈಗ ಪ್ರತಿ ಮನೆಗೂ ಎರಡೆರಡು ಪಾರ್ಟಿ ಇದಾವೆ. ಈಗ ಅಪ್ಪನ್ ಕೇಳಿದ್ರೆ ಮಗ ಏನ್ ಅಪ್ಪನ್ ಕೇಳಿದ್ರಿ ಅವ್ನ ತಲೆ ಓಟ್ ಹಾಕಿಸ್ಕೊಳ್ರಿ ಅಂತ ಇವನು ಹೋತಾನೆ, ಗೊತ್ತಾಯ್ತಾ? ಅವನ್ ಕೇಳಿದ್ರೆ ಅವ್ನ ಹೆಂಡತಿ ಬರ್ತಾಳೆ, ಸ್ವಾಮಿ ಏನೈತೆ ನಮ್ಮನ್ನ ನೋಡ್ಬಿಡಿ ಮೊದ್ಲೇನೆ ನಮ್ಮ ಗಂಡಕ್ಕೆ ಕೊಟ್ಕಿಟ್ಬಿಟ್ಟಿರ ನೀವು ಅಂತ ಇವಳು ಬರ್ತಾಳೆ. ಹಿಂಗೆಲ್ಲ ಇವತ್ತು ಯಾಕೆಂದ್ರೆ ನೇರವಾಗಿ ಹೇಳೋ ಅಂತ ಮಾತು ನಾನು ಹೇಳ್ತೇನೆ, ಹಳ್ಳಿನಲ್ಲಿ ನಡೆಯುವಂತ. ಸೊ ಅದರಿಂದ ಅದೇನೇ ಇದ್ರು ಕೂಡ ಅಂತಿಮವಾಗಿ ನಿರ್ಣಯ ಮಾಡೋರು ಮತದಾರರು ಏನು ಅವರು ಮ್ಯಾಂಡೇಟ್ ಕೊಟ್ಟಿರ್ತಾರೆ ಅದನ್ನ ನೀನು ಹೇಳ್ದಲ್ಲ ಎಷ್ಟೋ ಜನಕ್ಕೆ ಕೆಲಸ ಕೊಡ್ಸಿದ್ದೀನಿ. ಇವ್ರು ಹೇಳೋದಲ್ಲ ಅಪೆಕ್ಸ್ ಬ್ಯಾಂಕ್ನಲ್ಲಿ ನಿಮ್ಮ ಮೇಲೆ ಇದ್ದಿದೆ ಅಂತೇಳಿ, ಅದು ಒಂದು ಚಾರ್ಜ್ ಇದೆ. ಯಾವುದು ಸ್ವಜನ ಪಕ್ಷಪಾತ ಅಂತ ಹೇಳಿದ್ದಾರೆ. ನಾನು ಅಧ್ಯಕ್ಷ ಇದ್ದಾಗ ನನ್ನ ಕ್ಷೇತ್ರದವ್ರಿಗೆ 16 ಜನಕ್ಕೆ ವೈವಾಗ್ ಬಂತಲ್ಲಿ. ರಿಟರ್ನ್ ಎಕ್ಸಾಮು ನಾವು ಪ್ರಾಮಾಣಿಕವಾಗಿ ಸ್ಟ್ರಿಕ್ಟ್ ಆಗಿ ಮಾಡ್ತೀವಿ. ನಾವು ಅದರಲ್ಲಿ ಯಾವುದೇ ರೀತಿ ಮೆಡ್ಲಿಂಗ್ ಮಾಡೋದಿಲ್ಲ. ನಾನು ಯಾರು ಎಲಿಜಿಬಲ್ ಬರ್ತಾರೆ ಅಂತ ಹುಡುಗರುಗಳಿಗೆ ನಾನು ಸಹಾಯ ಮಾಡಿದ್ದೀನಿ. ನನ್ನ ಮಧುಗಿರಿ ಕ್ಷೇತ್ರದಲ್ಲಿ 16 ಜನಕ್ಕೆ ಬಂದಿತ್ತು. 16 ಜನಕ್ಕೂ ಕೆಲಸ ಕೊಟ್ಟೆ. ನನ್ನ ಕ್ಷೇತ್ರ, ನನ್ನ ಮಕ್ಕಳು, ನಾವು ಕೊಡಲೇಬೇಕು. ನಾನು ಕೊಟ್ಟೆ. ನೀವು ಹೇಳೋದಂಗೆ ಎನ್ಕ್ವೈರಿ ಅದು ಒಂದಿದೆ. ರಾಜಣ್ಣವರು ನೇಮಕಾತಿನಲ್ಲಿ ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅಂತಲೂ ಇದೆ. ನೀವು ನಿಮ್ಮ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಬಡ ಮಕ್ಕಳಿಗೆ ನಿಮ್ಮ ಮತದಾರರ ಮಕ್ಕಳುಗಳು ವಿದ್ಯಾವಂತರಾಗಬೇಕು, ಅವ್ರಿಗೆ ಬಹಳ ವಿದ್ಯೆ ಕೊಡಬೇಕು ಅನ್ನೋ ಒಂದು ಮನೋಭಾವ ಇರೋಂಥವ್ರು ನೀವು. ಆದ್ರಿಂದ ಹಿಂದೆಲ್ಲ ನಮ್ಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಅವ್ರನ್ನ ಯಾರು ವಿದ್ಯಾಭ್ಯಾಸನ ಹೊಂದದೇ ಇರೋಂತ ಮಾಡಬೇಕು ಅಂತೇಳಿ ಮಾಡ್ತಿದ್ರು. ಆದ್ರೆ ನೀವು ಪ್ರತಿನಿತ್ಯ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಅವ್ರಿಗೆ ವಿದ್ಯೆ ಕಲಿಬೇಕು ಅಂತೇಳಿ ಎಲ್ಲಾ ಒಂದು ವಿದ್ಯೆ ಇದನ್ನ ಮಾಡಿಕೊಡ್ತಿದ್ದೀರಲ್ಲ, ಅದರಿಂದ ನಿಮ್ಗೇನೋ ತೊಂದರೆ ಆಗಲ್ವಾ ಸರ್? ನಾನು ನನ್ನ ಕ್ಷೇತ್ರದಲ್ಲಿ 100% ಅಟೆಂಡೆನ್ಸ್ ಎನ್ಶೂರ್ ಮಾಡ್ತಾ ಇದ್ದೆ. ಯಾರು ಈ ಬೇಜವಾಬ್ದಾರಿ ಪೋಷಕರು ಇರ್ತಾರಲ್ಲ, ಇವ್ರೇನ್ ಮಾಡ್ತಾರೆ, ಅಲ್ಲಿ ಊರ್ ಮುಂದೆಗಡೆ ಬಿಡಿ ಸೇರ್ಕೊಂಡು ಕೂತ್ಕೊಂಡು ಹುಡುಗನ ಕುರಿ ತಗೊಂಡೋಗಿ ನೀನೇ ಕಾಯ್ಕೊಂಬ ಹೋಗೋಣ ಅಂತೇಳಿ ಸ್ಕೂಲ್ ಬಿಡಿಸ್ಬಿಡ್ತಾರೆ. ನಾನು ಅಂತ ಕಡೆ ಸ್ಕೂಲ್ಗೆ ಆಬ್ಸೆಂಟ್ ಆದ್ರೆ ಕಂಟಿನ್ಯೂಸ್ ಆಗಿ 1 ದಿವಸ 2 ದಿವಸ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಅವರನ್ನ ಗುರ್ತು ಮಾಡಿ ಅವ್ರು ಎಲ್ಲಿದ್ದಾರೆ ಪೋಷಕರನ್ನ ಹಿಡ್ಕೊಂಡ್ಬಂದು ಅವ್ರನ್ನ ಪೊಲೀಸ್ ಸ್ಟೇಷನ್ ಹಾಕಿ ಕುಂಡಿ ಮೇಲೆ ಬರಂಗೆ ಎಳ್ಳೆಡ್ ಓಡಿಸ್ತೀನಿ. ಇದು ಕಾನೂನಲ್ಲಿದ್ಯಾ? ಅವನು ನನಗೆ ಓಟ್ ಹಾಕೋದಿಲ್ಲ. ಅವನು ಅದಕ್ಕೆ ಏನ್ ಮಾಡಕ್ಕಾಗ್ತದೆ? ನನಗೆ ಮಗು ಭವಿಷ್ಯ ಇಂಪಾರ್ಟೆಂಟ್, ಅವತ್ತು ಈ ಒಂದು ಓಟ್ ಇಂಪಾರ್ಟೆಂಟ್ ಅಲ್ಲ ನನಗೆ. ಸರ್ ನಮಸ್ಕಾರ. ನನ್ನ ಹೆಸರು ಗೀತಾ ರಾಜಶೇಖರ್, ಬಿಜೆಪಿ ಇದ್ದ. ರಾಜಣ್ಣ ಅಂದ್ರೆ ಯಾರಿಗೂ ಹೆದರ್ದಿರಾ ಭಯ ಪಡ್ದಿರಾ ನೇರವಾಗಿ ಸ್ಟೇಟ್ಮೆಂಟ್ ಕೊಡೋಂತ ವ್ಯಕ್ತಿ ಅಂತ ನಮ್ಗೆ ಗೊತ್ತು. ಅದೇ ದಿಟ್ಟಿನಲ್ಲಿ ನಾನು ಇವಾಗ ನಿಮ್ಮಿಂದ ಒಂದು ಉತ್ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಕಾಂಗ್ರೆಸ್ ನಡೀತಾ ಇರೋದು ಹೇಗಂದ್ರೆ 2 ಟೀಮ್ ಇದೆ. ಒಂದು RSS ಬಿಜೆಪಿನ ಬೈಯೋದು ಒಂದು ಟೀಮು, ಇನ್ನೊಂದು ಟೀಮು ನವೆಂಬರ್ ಕ್ರಾಂತಿ ಅಂತ ತೋರಿಸ್ತಾ ಇದೆ.
ಜನ ಸಾಮಾನ್ಯರಿಗೆ ಏನು ಸಂದೇಶ ಕೊಡಬೇಕು ಅಂತಿದ್ದಾರೆ? ಸರ್ಕಾರದ ನಡವಳಿಕೆ ಬಗ್ಗೆ ನೀವು MLA ಅಂತ ಮರ್ತ್ಬಿಡ್ರಿ, ಮಾಜಿ ಮಂತ್ರಿ ಅನ್ನೋದು ಮರ್ತ್ಬಿಟ್ಟು ಸಾಮಾನ್ಯ ಪ್ರಜೆಗಳ ತರ ನಮ್ ಬಗ್ಗೆ ಯೋಚನೆ ಮಾಡಿ ಸರ್ಕಾರದ ನಡೆ ನೋಡ್ಬಿಟ್ಟು ನಿಮ್ಗೆ ಏನ್ ಅನಿಸ್ತಾ ಇದೆ? ಈಗ ನೀವು ಬಿಜೆಪಿ ಮುಖಂಡರು ಅಂತ ಹೇಳಿದಿರಿ, ಅದಕ್ಕೋಸ್ಕರ ನಾನು ಬಿಜೆಪಿ ಪಕ್ಷದ್ದು ಹೇಳ್ಬೇಕಾಗ್ತದೆ. ಒಂದು ಚಿಂತನೆ ಏನ್ ಬಂದಿತ್ತು ಬಿಜೆಪಿನಲ್ಲಿ, 75 ವರ್ಷ ಮುಗ್ದವರೆಲ್ಲ ಮಾರ್ಗದರ್ಶಕ ಮಂಡಲ್ಗೆ ಹೋಗ್ಬೇಕು, ಅವರು ಯಾವುದೇ ಅಧಿಕಾರದಲ್ಲಿ ಬರಬಾರ್ದು ಅಂತ ತಾನೇ ನೀವು ಅದ್ವಾನಿ ಆಚೆ ಹಾಕಿದ್ದು. ಅದೇ ಕಾನೂನು ಮೋದಿಗೂ ಅನ್ವಯ ಆಗ್ಬೇಕಲ್ಲ, ಯಾಕೆ ಅನ್ವಯ ಮಾಡಲಿಲ್ಲ? ಭಾಗವತರು ಹೇಳ್ಬಿಟ್ರು, ಇಲ್ಲ ಇದಕ್ಕೆ 75 ವರ್ಷದ ಇವ್ರಿಗೆ ಅನ್ವಯ ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ಒಂದು ಗೊಂದಲ ಅದು ಮುಕ್ತಾಯ ಆಯಿತು. ಅದು ರಾಷ್ಟ್ರ ಮಟ್ಟದ್ದು. ರಾಜ್ಯ ಮಟ್ಟದಲ್ಲಿ ಬಂದಾಗ ಇನ್ನೂ ಗೊಂದಲ ಇದ್ದೇ ಇದೆಯಲ್ಲ. ವಿಜಯೇಂದ್ರ ಅವರು ನಾಳೆ ಹೋಗ್ತಾರೋ ನಾಡ್ದು ಹೋಗ್ತಾರೋ, ಯಾರು ಬಂದ್ಬಿಡ್ತಾರೆ, ಯಾರು ಸೋಮಣ್ಣ ಬಂದ್ಬಿಡ್ತಾರೋ, ಇನ್ನೊಬ್ರು ಬಂದ್ಬಿಡ್ತಾರೋ, ಅದೊಂದಿದೆ. ಪವರ್ ಶೇರಿಂಗು, ಮತ್ತೊಂದು ಮಗದೊಂದು, ಇವೆಲ್ಲ ಇಟ್ ಇಸ್ ಆಲ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಪಾಲಿಟಿಕ್ಸ್. ಅದು ಈಗ ಅಂತ್ಯ ಆಗೋಯ್ತು ಅಂತ ಇಟ್ಕೊಳ್ಳಿ, ಏನಿರುತ್ತೆ ನೀವು ಮಾತಾಡೋದಕ್ಕೆ? ಹಾಗೇನೆ ಬಿಜೆಪಿನಲ್ಲೂ ಅಷ್ಟೇ, ಇಲ್ಲೂ ಕೂಡ ಪವರ್ ಪಾಲಿಟಿಕ್ಸ್ ಇದ್ದೇ ಇದೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾರು ಈಗ ನಿಮ್ಮಲ್ಲೂ ಕೂಡ ಡಿಸೆಂಬರ್ ಇದು ಬಿಹಾರ್ ಎಲೆಕ್ಷನ್ ಕಳೆದ ಮೇಲೆ ವಿಜಯೇಂದ್ರ ಬದಲಾಗ್ತಾರೆ, ಇನ್ನೊಬ್ರು ಬರ್ತಾರೆ ಅಂತ ನಿಮ್ಮಲ್ಲೂ ಇದ್ದೇ ಇದೆಯಲ್ಲ, ಚಿಂತನೆ ಚರ್ಚೆಗಳು ಇದ್ದೇ ಇರ್ತವೆ. ನನ್ನ ಪ್ರಶ್ನೆ ಏನಂದ್ರೆ, ಈ ರಾಜ್ಯದ ಏನು ಯುವಕರಿದ್ದಾರೆ, ಸಹಕಾರ ಕ್ಷೇತ್ರ ತಮ್ಗೆ ಯಾಕೆ ಇಷ್ಟ ಆಯ್ತು ಮತ್ತು ಯುವಕರು ಯಾಕೆ ಸಹಕಾರ ಕ್ಷೇತ್ರಕ್ಕೆ ಹೆಚ್ಚೆಚ್ಚು ತೊಡಕೋಬೇಕು, ಸಹಕಾರ ಆಂದೋಲನದಲ್ಲಿ ತೊಡಕೋಬೇಕು, ಅವರಿಗೆ ತಾವು ಸಂದೇಶವನ್ನ ಈ ರಾಜ್ಯದ ಯುವಕರಿಗೆ ಈ ಮುಖೇನ ನೀಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಅಣ್ಣ. ಈಗ ಸಹಕಾರಿ ಕ್ಷೇತ್ರ ಯಾಕೆ ನಾನು ಹೆಚ್ಚು ಅಚ್ಚುಮೆಚ್ಚು ನನಗೆ ಅಂತಕ್ಕಂಥದ್ದಕ್ಕೆ ಹೇಳ್ತೀನಿ ನಿಮ್ಗೆ. ನಾವು ಹೋದಾಗ ನಾನು ಕಣ್ಣಾರೆ ನೋಡಿದ್ದು ಹೇಳ್ತೀನಿ ನಿಮ್ಗೆ. ಪಾಪ ಕಡು ಬಡವರು 3,000, 5,000, 8,000. ನಾನು ಸುಮ್ಮನೆ ನಾವೆಲ್ಲ ಅಲ್ಲಿ ಹೋಗ್ತಿದ್ದಂಗೆ ನಮ್ಮವೆಲ್ಲ ಕಾರು ಪಾರು ಜಾಸ್ತಿ ಹೋಗ್ತಾವಲ್ಲ, ಬಂದ್ಬಿಡ್ತಾರಲ್ಲ, ಏನೋ ಮಾಡ್ಬಿಡ್ತಾರೆ ಅಂತ ಬಂದು ಎಲ್ಲ ಚರಂಡಿ ಮೇಲೆ ಕೂತಿದ್ರು ಹೆಣ್ಮಕ್ಳೆಲ್ಲ ಡೆಪಾಸಿಟರ್ಸ್. ನಾನು ಸುಮ್ಮನೆ ನನ್ನ ಆಸಕ್ತಿಗೆ ಯಾಕಮ್ಮ ಯಾಕೆ ಕೂತಿದ್ಯಾ ಇಲ್ಲಿ ಅಂತ ಕೇಳಿದೆ. ಏನಿಲ್ರಿ ಸಾಹೇಬ್ರೆ, ಯಾರೋ ದೊಡ್ಡ ಸಾಹೇಬ್ರುಗಳು ಬರ್ತಾರಂತೆ, ನಮ್ ಡಿಪಾಸಿಟ್ ಕೊಡ್ತಾರೆ ಅಂತ ಬಂದಿದ್ದೀನಿ ಕಣ್ರಿ. ಎಷ್ಟು ಇಟ್ಟಿದ್ದಮ್ಮ? 8,000 ಇಟ್ಟಿದ್ದೆ ಸಾಹೇಬ್ರು. ಏನಕ್ಕೆ ಇಟ್ಟಿದ್ದೆ? ನನ್ನ ಮಗಳ ಲಗ್ನಕ್ಕೆ ಇಟ್ಟಿದ್ದೆ ಸಾಹೇಬ್ರೆ. ಯಾವನ ಅವ್ನ ಸೆಕ್ರೆಟರಿ ಹೋಗಿ ಕೇಳಕ್ಕಿಲ್ವೇನಮ್ಮ ಅಂದ್ರೆ, ಅವನ ಯಾರೋ ನಡಾಫ್ ಅಂತ, ಅವನ ಮನೆ ಹತ್ರ ಹೋದ್ರೆ ನೀವೇನೋ ಬಂದು ನಮ್ಮ ಮನೆ ಹತ್ರ ದುಡ್ಡು ಕೇಳಿದ್ರೆ ನಿಮ್ ಹೆಸರು ಬರ್ದಿಕ್ಬಿಟ್ಟು ನೇಣು ಹಾಕೊಂಡು ಸತ್ತೋಗ್ಬಿಟ್ಟು ಜೈಲಿಗೆ ಕಳಿಸ್ಬಿಡ್ತೀನಿ ನಿಮ್ಮನ್ನ ಅಂತ ಯಾರಿಸ್ಬಿಡ್ತಾನೆ. ಅವ್ನು ಈಗಲೂ ಬದುಕೋನೋ ಏನೋ ಗೊತ್ತಿಲ್ಲ, ಅವನು ಯೂಸ್ಲೆಸ್ ಫಲ. ಈ ತರ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾನೆ. ಅದಕ್ಕೆ ಇವ್ರ ಮನೆಗೆ ಹತ್ರ ಹೋಗಿ ಕೇಳೋದು ಬಿಟ್ಬಿಟ್ರು. ಆ ಸಂಸ್ಥೆಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಏನು ಕ್ರಮ ತಗೊಳ್ಳದೆ ಬೀಗ ಹಾಕೊಂಡ್ಬಿಟ್ಟಿದ್ರು. ನಮ್ಮವರು ಮುಖ್ಯಮಂತ್ರಿಗಳು, ಬೇರೆ ಬೇರೆ ಮಂತ್ರಿಗಳು 10 ವರ್ಷದ ಕಾಲ ಅಲ್ಲಿ ಹೋಗಿ ಬಂದವರೆಲ್ಲ. ನಾನಿಲ್ಲಿ ಸೆಂಟಿನರಿ ಸೆಲೆಬ್ರೇಷನ್ ಮಾಡಿದೆ. ಆಗ ನಾನು ಅಲ್ಲಿಗೆ ಹೋದಾಗ ಅವರೆಲ್ಲ ಬಂದಿದ್ರು. ಬಂದಾಗ ನಾನು ಅವತ್ತೇನೆ ನಮ್ಮ ಅಪೆಕ್ಸ್ ಬ್ಯಾಂಕ್ನಿಂದ ಫ್ರೀ ದುಡ್ಡು ಕೊಟ್ಟು ಅವ್ರದ್ದೆಲ್ಲ ಡೆಪಾಸಿಟ್ ವಾಪಸ್ ಕೊಡಿಸ್ತೆ ಅಲ್ಲಿ ಅವ್ರದ್ದು. ಮತ್ತೆ ಸಾಲದಕ್ಕೆ 1 ಕೋಟಿ ರೂಪಾಯಿ ದುಡ್ಡು ಆ ಸಂಸ್ಥೆನ ನಡೆಸ್ಕೊಂಡು ಹೋಗ್ಲಿ ಅಂತೇಳಿ ಬಡ್ಡಿ ಇಲ್ದಂಗೆ 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟು, 1 ಕೋಟಿ ಇವ್ರಿಗೆ ಕೊಟ್ಟೆ, 1 ಕೋಟಿ ಅದಕ್ಕೆ ಕೊಟ್ಟೆ. ನಾನೊಬ್ಬ ಸಹಕಾರಿಯಾಗಿ ಇದ್ದುದರಿಂದ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಹೊರತು ಒಬ್ಬ MLA ಹೋಗಿ ಬಂದವ್ರೆ, ಮಂತ್ರಿ ಹೋಗಿ ಬಂದವ್ರೆ, ಮುಖ್ಯಮಂತ್ರಿ ಹೋಗಿ ಬಂದವ್ರೆ, ನಿಮ್ಗೆ ಯಾಕೆ ಇನ್ನೊಂದು ವಾರ 15 ದಿವಸದಲ್ಲಿ ಎಲ್ಲ ಚುಕ್ತ ಮಾಡಿಸ್ಬಿಡ್ತೀವಿ ಅಂತೆಲ್ಲ ಹೇಳಿ ಬಂದವ್ರೆ. ಯಾರೂ ಮಾಡಿರ್ಲಿಲ್ಲ, ನಾನು ಮಾಡಿದ್ದೆ. ಅದಕ್ಕೋಸ್ಕರ ಸಹಕಾರಿ ಆಂದೋಲನ ಅಂದ್ರೆ ನನಗೆ ಅಚ್ಚುಮೆಚ್ಚು ಅಂತಕ್ಕಂಥ. ನೀವು ಸುಳ್ಳು ಹೇಳಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀರಾ, ಇದು ಲೋಕಕ್ಕೆ ಗೊತ್ತು. ನೀವು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ. ನಿಮ್ಮದೇ ಪಾರ್ಟಿಯವರು ನಿಮ್ಗೆ ಹನಿ ಟ್ರ್ಯಾಪ್ ಮಾಡಿದಾಗ ನೀವು ಒಂದ್ ಹೆಜ್ಜೆ ಹೋದ್ರಿ, ಅಸೆಂಬ್ಲಿಯಲ್ಲೂ ಹೇಳಿದ್ರಿ. ಅದನ್ನೇ ಯಾಕೆ ಕಂಟಿನ್ಯೂ ಮಾಡಿ ನಿಮ್ಮ ಹೈಕಮಾಂಡ್ಗಾಗ್ಲಿ ಬೇರೆ ಕಡೆ ಎಲ್ಲ ಅದನ್ನೇ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಯಾಕೆ ನೀವು ಇದ್ ಮಾಡಲಿಲ್ಲ? ಒಬ್ಬೊಬ್ರಿಗೊಂದು ಎಕ್ಸ್ಪರ್ಟೈಸ್ ಇರ್ತದೆ. ಈಗ ರಮೇಶ್ ಜಾರಕಿಹೊಳಿ ಏನ್ರಲ್ಲಿ ಹೋದ ಮಂತ್ರಿ ಕೆಲಸ ಯಾಕೆ ಕಳ್ಕೊಂಡ? ಹನಿ ಟ್ರ್ಯಾಪ್ ಅಲ್ಲಿ ತಾನೇ ಹೋಗಿದ್ದ. ಒಂದು ಆಯ್ದಲ್ಲ, ಹನಿ ಟ್ರ್ಯಾಪ್ ಅಲ್ಲಿ ಅವನು ಅಷ್ಟೆಲ್ಲ ಪ್ರೂವ್ ಆದ್ಮೇಲೆ ಅವರು ರಮೇಶ್ ಜಾರಕಿಹೊಳಿ ಆಗ್ಲಿ ಅವ್ರ ಪಾರ್ಟಿಯವರಾಗ್ಲಿ ಅದನ್ನ ಮುಂದುವರಿಸಿ ಸಂಬಂಧಪಟ್ಟವ್ರ ಮೇಲೆ ಯಾಕೆ ಕ್ರಿಮಿನಲ್ ಆಕ್ಷನ್ ಮಾಡಲಿಲ್ಲ? ಅದೆಲ್ಲ ಹೇಳ್ತೀನಿ ನಾನು. ಪೂರ್ತಿ ಮುಗಿಸಕ್ ಬಿಟ್ಬಿಡಪ್ಪ. ನಾನು ಹಿನ್ನೆಲೆ ಹೇಳ್ತಾ ಇದ್ದೀನಿ, ಯಾಕೆ ಮಾಡಲಿಲ್ಲ? ಈಗ ನನ್ನ ಮೇಲೂ ಹನಿ ಟ್ರ್ಯಾಪ್ ಆಗಿರೋದು ಸತ್ಯ. ಹನಿ ಟ್ರ್ಯಾಪ್ ಒಳಗಾಗಿಲ್ಲ, ನಾನು ಪ್ರಯತ್ನ ಆಗಿರೋ ಸತ್ಯ. ಆಮೇಲೆ ಟ್ರ್ಯಾಪ್ ಒಳಗಾಗಿದೆ ಅಂತ ಹೇಳಿ ಮಾಡ್ಕೊಂಡಿಲ್ಲ. ಆಮೇಲಿಂದ ಹಣ ಸ್ಟಿಂಗ್ ಆಪರೇಷನ್ ಹಣ ಕಳಿಸಿ
ಯಾವುದೋ ಒಂದು ಕೆಲಸಕ್ಕೆ ಅದ್ರದ್ದು ರೆಕಾರ್ಡ್ ಮಾಡತಕ್ಕಂತ ಪ್ರಯತ್ನ ಮಾಡಿದ್ದು ನಿಜ. ಅದರಲ್ಲಿ ಅವೆರಡರಲ್ಲೂ ಕೂಡ ಸಕ್ಸಸ್ ಆಗಲಿಲ್ಲ. ಆದ್ರೆ ನಾನೀಗ ಸ್ಟೇಟ್ಮೆಂಟ್ ಮಾಡ್ತಕ್ಕಂಥದ್ದು, ಇನ್ನೊಂದು ಕೆಲಸ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಈ ಪೇಪರ್ ಕಟಿಂಗ್ಗಳು, ಕಟ್ ಅಂಡ್ ಪೇಸ್ಟ್ ಮಾಡೋದು, ಅದನ್ನ ಕನ್ನಡಕ್ಕೆ ಇದ್ದದ್ದನ್ನ ತಗೊಂಡೋಗಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಿ ತಪ್ಪು ಮಾಹಿತಿಗಳನ್ನ ಸರ್ಕ್ಯುಲೇಟ್ ಮಾಡ್ತಕ್ಕಂಥದ್ದು ನಿರಂತರವಾಗಿ ಎಲ್ಲಾ ಪಾರ್ಟಿನಲ್ಲೂ ನಡೆಯುತ್ತೆ. ಅದು ಕಾಂಗ್ರೆಸ್ ಅಲ್ಲೂ ನಡೆದಿರ್ತದೆ, ಇಲ್ಲ ಅಂತಲ್ಲ. ಯಾವ ಪಾರ್ಟಿ ನಡೆದಿಲ್ಲ ಹೇಳಿ ನೋಡೋಣ? ಎಲ್ಲಾ ಪಾರ್ಟಿಲೂ ನಡೆದಿರ್ತವೆ. ಬಟ್ ಆದ್ರೆ ಸರ್, ಈ ಆನ್ ಅ ಸೀರಿಯಸ್ ನೋಟ್, ಈ ಸಿಡಿ ಮಾಸ್ಟರ್ ಬಗ್ಗೆ ಅವಾಗ ಪ್ರಸ್ತಾಪ ಆಗುತ್ತೆ. ಸೂತ್ರಧಾರ ಅಂತ ಹೇಳಿ ನಾನು ಯಾರ್ದೋ ಹೆಸರು ಹೇಳ್ತಿಲ್ಲ ಸರ್, ಯಾಕಂದ್ರೆ ನನಗೆ ಗೊತ್ತಿಲ್ಲ ಅಫಿಷಿಯಲಿ. ಸಿಡಿ ಮಾಸ್ಟರ್ ಅಂತಾರೆ, ಸೂತ್ರಧಾರ ಅಂತಾರೆ. ನಿಮ್ ಪಕ್ಷದವರು ಹೇಳ್ತಾರೆ, ಬಿಜೆಪಿ ಅವರು ಆರೋಪ ಮಾಡ್ತಾರೆ. ಅಷ್ಟು ಪವರ್ಫುಲ್ ಇದ್ದಾರೆ ಸರ್ ಆ ಸೂತ್ರಧಾರ. ರಾಜಕಾರಣದಲ್ಲಿ ಅಧಿಕಾರ ಗಳಿಸಲೇಬೇಕು ಅಂತಕ್ಕಂಥ ಹಠ ಇರುತ್ತಲ್ಲ, ಅಂತವ್ರು ಏನ್ ಬೇಕಾದ್ ಮಾಡ್ತಾರೆ. ಈಗೆಲ್ಲ ವಿಷಕನ್ಯರು ಅದು ಇದೆಲ್ಲ ಕಥೆಗಳು ಇಲ್ಲವೆಲ್ಲ ಗೊತ್ತಿದೆಯಲ್ಲ. ಬಟ್ ಅಂತವ್ರ ವಿರುದ್ಧ ಕ್ರಮ ಯಾಕೆ ಆಗ್ತಿಲ್ಲ ಅಂತ ಸೀರಿಯಸ್ ಅಲಿಗೇಷನ್ ಇದ್ರು, ಕ್ರಮ ಯಾಕೆ ಆಗ್ತಿಲ್ಲ? ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ, ನಿಮ್ಮ ಪಕ್ಷದವರು ಆರೋಪ ಮಾಡ್ತಿದ್ದಾರೆ. ಯಾರು ಆರೋಪ ಮಾಡಿದ್ರು ಕ್ರಮ ಕೈಗೊಳ್ಳದೆ ಇರೋ ಪವರ್ಫುಲ್ ಆಗಿ ಬೆಳೆದ್ ಬಿಟ್ಟಿದ್ದಾರೆ ಸೂತ್ರಧಾರ. ಏನಾಗ್ತದೆ, ಪವರ್ಫುಲ್ ಲೆಸ್ ಬರ್ತದೆ. ವಿಟಮಿನ್ ಎಂ ಇರ್ತದಲ್ಲ, ವಿಟಮಿನ್ ಎಂ, ಅದು ಇಟ್ ಮೇಕ್ಸ್ ಮೆನಿ ಥಿಂಗ್ಸ್. ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ನನ್ನ ಹೆಸರು ಹೇಮಾ ಅಂತ ಸರ್. ನೀವು ಡಾಕ್ಟರ್